ಮಕ್ಕಳಾಗ್ಲಿಲ್ಲ, ಅದಕ್ಕೆ ಅವನು ತೀರ್ಕೊಂಡ ಅಂತ ಬಂದು ಹೇಳಿದ್ರು. ನನ್ನ ಒಂದ್ ರೀತಿ ಅಪರಾಧಿ ಸ್ಥಾನದಲ್ಲಿ ಇಟ್ಟಂತವ್ರಿಗೆ ನಾನು ಯಾವ ಧೈರ್ಯದಿಂದ ಹೋಗಿ ನಾನೇ ಅಪರಾಧಿ ಅಂತ ಹೇಳಿದವ್ರ ಮುಂದೆ ಹೋಗಿ ಇಲ್ಲ ನಿಮ್ಮನ್ನ ನೋಡ್ಕೊತೀನಿ, ನಾನು ನನ್ನನ್ನ ಯಾವುದೇ ಶುಭ ಸಮಾರಂಭಗಳಿಗೆ ಕರೀತಾ ಇರ್ಲಿಲ್ಲ. ಕರೆದ್ರೂ ನನ್ನ ಪಕ್ಕದಲ್ಲಿರೋರಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ರು, ಆದ್ರೆ ನನಗೆ ಕೊಡ್ತಾ ಇರ್ಲಿಲ್ಲ. ಈ ಎಲ್ಲಾ ನೋವುಗಳು ಒಬ್ಬ ಗಂಡಸಿಗೆ ಗರ್ವ ಇರುತ್ತೆ, ನಾನೇನಕ್ಕೆ ಹಾಸ್ಪಿಟಲ್ ಬರ್ಬೇಕು, ನಾನ್ ಕರೆಕ್ಟ್ ಆಗಿದ್ದೀನಿ, ಇವೆಲ್ಲವನ್ನು ಅನುಭವಿಸಿದ್ದೀನಿ. ಅವ್ರನ್ನ ಒಂದ್ಸತಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಕೈ ಕಾಲು ಹಿಡಿದು ಕರ್ಕೊಂಡು ಹೋಗ್ಬೇಕಿತ್ತು. when I tried to suicide ಮಾಡ್ಕೊಳಕ್ ಟ್ರೈ ಮಾಡಿದೆ ನಾನು ಈ ಎಲ್ಲ ಇನ್ಸಿಡೆಂಟ್ಸ್ ಆದ್ಮೇಲೆ. ಲೈಫ್ ಇಲ್ಲ ಅಂತ ಅನಿಸ್ತಿತ್ತು, ಬಟ್ ಈಗ ಜನಗಳ ಮಧ್ಯೆ ಹೋಗಿ ಇನ್ನೂ ಲೈಫ್ ಇದೆ ಅಂತ ಅನಿಸ್ತಿದೆ. ಡಿ.ಕೆ. ರವಿ ಮತ್ತು ನಿಮಗೂ ಸಾಂಸಾರಿಕ ಜೀವನದಲ್ಲಿ ಕ್ಲಾಶಸ್ ಇತ್ತ? ಡಿ.ಕೆ. ರವಿ ಮತ್ತೆ ನನ್ನ ಸಾಂಸಾರಿಕ ಜೀವನದಲ್ಲಿ ಕ್ಲಾಶಸ್ ಅಂತ ಏನಿರ್ಲಿಲ್ಲ. ಆದ್ರೆ ಹೆಂಡತಿಯಾಗಿ, ಒಬ್ಬ ಮಹಿಳೆಯಾಗಿ ಪ್ರಶ್ನೆಗಳಂತೂ ಇತ್ತು. ಯಾವ ಹೆಣ್ಣು ಸಹಿಸ್ಕೊಳಕ್ ಆಗದೆ ಇರುವಂತ ಒಂದು ಬಿರುಗಾಳಿ ಏನ್ ನನ್ನ ಜೀವನದಲ್ಲಿ ಉದ್ಭವ ಆಗಿತ್ತು, ಆ ಬಿರುಗಾಳಿ ಬಗ್ಗೆ ನನಗೆ ಪ್ರಶ್ನೆಗಳು ಮಾತ್ರ ಇತ್ತು. ಡಿ.ಕೆ. ರವಿ ಮರಣ ನಂತರ ನೀವು ಸಮಾಧಿ ಪೂಜೆ ಮಾಡಲಿಲ್ವಾ? ನಾನು ರವಿಯವ್ರು ತೀರ್ಕೊಂಡು 3ನೇ ದಿನಕ್ಕೆ ನಮ್ಮಲ್ಲಿ ಹಾಲು ತುಪ್ಪ ಅಂತ ಆಗತ್ತೆ, ಹಾಲು ತುಪ್ಪ ಬಿಡ್ಬೇಕಾಗತ್ತೆ ಸಮಾಧಿ ಹತ್ರ ಹೋಗಿ, ಅದನ್ನ ನಾನು ಮಾಡಿದೀನಿ. 11ನೇ ದಿನಕ್ಕೆ ನಾವು ನಮ್ಮಲ್ಲಿ ಸೂತ್ಕ ಕಳೆದುಕೊಳ್ಳುವಂತ ಒಂದು ಕಾರ್ಯಕ್ರಮ ಇರತ್ತೆ. ಸೊ ಅದಕ್ಕೂ ನಾನು ಹೋಗಿ ಸಮಾಧಿ ಪೂಜೆ ಮಾಡಿ ಅಲ್ಲಿ ಸೂತ್ಕವನ್ನು ಕಳೆದುಕೊಳ್ಳುವಂತ ಒಂದೇನು ನಮ್ಮ ಸಮಾಜದಲ್ಲಿ ಏನಿದೆ ಅದನ್ನ ಕೂಡ ಮಾಡ್ಲಿಕ್ಕೆ ಅಂತ ನಾನು ಹೋಗಿದ್ದೆ. ರವಿ ತೀರ್ಕೊಂಡು 11ನೇ ದಿನ ಆದ್ಮೇಲೆ ಇವಾಗ ನನ್ನನ್ನು ನೋಡ್ತಿದೀವಿ. ಈ ಮಧ್ಯೆ ಈ ರವಿ ತೀರ್ಕೊಂಡ 2015ನೇ ವರ್ಷದಲ್ಲಿ ಮಾರ್ಚ್ ತಿಂಗಳಲ್ಲಿ, ಮಾರ್ಚ್ 16 ಅವ್ರು ತೀರ್ಕೊಂಡಿತ್ತು. ಅದ ನಂತರ ಆಗಿದ್ದಂತ ಬೆಳವಣಿಗೆಗಳೇನಿದೆಯಲ್ಲ, ನನ್ನ ಯಾವ ಸ್ಥಿತಿಗೆ ಅವ್ರು ನನ್ನನ್ನ ಬಿಟ್ಟು ಹೋಗದ ಕಾರಣಗಳು ದೂಡಿತ್ತು ಅಂತ ಅಂದ್ರೆ, ನಾನು ನನ್ನ ಜೀವನನ ಅಲ್ಲೇ ಮುಗಿಸ್ಕೊಬೇಕು ಅನ್ನುವಂತ ಮಟ್ಟಕ್ಕೆ ಕೂಡ ನನ್ನನ್ನ ತಳ್ಳಿತ್ತು. ಸೊ ಆ ಪ್ರಯತ್ನ ಕೂಡ ನಾನು ಮಾಡಿದ್ದೆ. ಎಷ್ಟೋ ಜನಗಳಿಗೆ ಇದು ಗೊತ್ತಿಲ್ಲ, ನನ್ನ ಕುಟುಂಬದವ್ರಿಗೆ ಮಾತ್ರ ಅದ್ರ ಬಗ್ಗೆ ಗೊತ್ತಿದೆ. ನನ್ನ ತಂದೆ ತಾಯಿ ಆ ಸಂದರ್ಭದಲ್ಲಿ ನನಗೆ ಯಾವ ರೀತಿಯಾದಂತ ಒಂದು ಚಿಕಿತ್ಸೆ ಏನ್ ಕೊಡಿಸ್ಬೇಕು, ನನ್ನನ್ನ ಹೇಗೆ ಆದ್ರಿಂದ ಹೊರಗೆ ತರಬೇಕು ಅನ್ನೋ ನಿಟ್ಟಿನಲ್ಲಿ ನನ್ನ ತಂದೆ ತಾಯಿ ಅನುಭವಿಸ್ತಿದ್ರು. ನಾನು ನನ್ನನ್ನ ಬಿಟ್ಟು ಹೋದ ಕಾರಣಗಳಿಗೆ ಪ್ರಶ್ನೆಗಳು ಬಹಳಷ್ಟು ಉಳಿದಿತ್ತು ನನ್ನಲ್ಲಿ. ಬದುಕಬಾರ್ದು ಅನ್ನೋ ಒಂದು ನಿರ್ಧಾರ ಮಾಡಿಕೊಂಡು ನಾನು ತುಂಬಾ ಅಸಹಾಯಕ ಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗಲ್ಲ, ತುಂಬಾ ತುಂಬಾ ಈ ಜೀವನನೇ ಸಾಕು, ನನಗೆ ಈ ಜೀವನ ಬೇಡ, ಈ ಆಪಾದನೆಗಳು ನಿಂದನೆಗಳು ಎಲ್ಲ ಶುರುವಾಗೋಗಿತ್ತು ಅಷ್ಟೊತ್ತಿಗಾಗ್ಲೇ. 11 ದಿನದ ನಂತರ ಎಲ್ಲ ರೀತಿಯಾದ ಆಪಾದನೆಗಳು ಶುರುವಾಗೋಗಿತ್ತು. ಸೊ ಇವೆಲ್ಲ ಅದನ್ನೆಲ್ಲ ಅನುಭವಿಸಿ ದಿನನಿತ್ಯ ನನ್ನ ಬಗ್ಗೆ ಇಲ್ಲ ಸಲ್ಲದ ಮಾತುಗಳನ್ನ ಕೇಳಿ ಕೇಳಿ ನನಗೂ ಬಹಳ ಬೇಜಾರಾಗಿತ್ತು. ಈ ಎಲ್ಲದರ ಮಧ್ಯೆ ನನ್ನನ್ನ ನಾನು ಕೊಂದುಕೊಳ್ಳೋ ಸ್ಥಿತಿ ಕೂಡ ಹೋಗಿದ್ದೆ. ಆ ನೋವು, ಆ ವೇದನೆ ಎಲ್ಲನನ್ನು ನೋಡಿ ಮತ್ತೆ ನನ್ನ ಕುಟುಂಬ ಅಂತ ನಾನೇನ್ ಅನ್ಕೊಂಡಿದ್ದೆ, ಅವ್ರು ಬಂದು ನಿನಗೆ ನಿಮ್ ಮಕ್ಕಳಾಗ್ಲಿಲ್ಲ, ಅದಕ್ಕೆ ಅವನು ತೀರ್ಕೊಂಡ ಅಂತ ಬಂದು ಹೇಳಿದ್ರು. ನಿನಗ್
ಮಕ್ಳಾಗಿದ್ರೆ ಅವ್ನು ಬದುಕಿರ್ತಿದ್ದ, ನಿನಗ್ ಮಕ್ಳಾಗ್ಲಿಲ್ಲ, ನೀನೇ ಅವನನ್ನ ಕೊಂದೆ ಅಂತ ಬಂದು ಹೇಳಿದಾಗ ಇನ್ನ ಒಂದ್ ಹೆಣ್ಣಾದ್ಮೇಲೆ ಮಕ್ಳಾದ್ರೆ ಮಾತ್ರ ಅವಕ್ಕೆ ಬದುಕಕ್ ಸಾಧ್ಯ, ಇಲ್ಲ ಅಂದ್ರೆ ಅವಳೊಟ್ಟಿಗೆ ಯಾರು ಇರಲ್ಲ ಅನ್ನೋ ಒಂದು ಪರಿಸ್ಥಿತಿ ದೂಡಿ ಆ ಸಂದರ್ಭದಲ್ಲಿ ನನ್ನ ತಂದೆ ತಾಯಿ ಈ ಯಾವುದನ್ನು ನೀನ್ ತಲೆ ಕೆಡ್ಸ್ಕೊಂಬೇಡ ಅಂತ ಹೇಳಿ ನಾನೇನು ಈ ಸಮಾಜದಲ್ಲಿ ಹಿಂಗೆ ಇದ್ರೆ ಮತ್ತಷ್ಟು ನನ್ನನ್ನ ಕುಗ್ಗಿಸ್ತಾರೆ ಅಂತ ಅನ್ಕೊಂಡು ಓದ್ಕೊಳ್ಳೋಣ, ಏನಾದ್ರು ಈ ಸಮಾಜದಲ್ಲಿ ಬೇಡ ಇರೋದು ಅನ್ಕೊಂಡು ಇದೇ ಸಮಾಜದಲ್ಲಿ ಇದ್ರೆ ಮೋಸ್ಟ್ಲಿ ನಾನು ಇವತ್ ನಿಮ್ ಮುಂದೆ ಕೂತಿರ್ತಾನೂ ಇರ್ಲಿಲ್ಲ, ಇವತ್ತೇನ್ ರಾಜಕೀಯ ಪ್ರವೇಶ ಮಾಡ್ತಾನೂ ಇರ್ಲಿಲ್ಲ. ಬಂದವರೆಲ್ಲ ಒಂದ್ ಮಾತಾಡಿ ಯಾಕಾದ್ರೂ ಬದುಕಿದೀನೋ ಅನ್ನೋ ಸ್ಥಿತಿವರೆಗೂ ನನ್ನನ್ನ ಕರ್ಕೊಂಡು ಹೋಗಿ ಇರ್ತಿದ್ರು. ನನಗೆ ರವಿ ಜೊತೆ ಬದುಕಬೇಕಿದ್ದ ನೆನಪುಗಳ ಜೊತೆ ಕಳೆದ ಪಾಸಿಟಿವ್ ಕ್ಷಣಗಳು ಮಾತ್ರ ನೆನಪಲ್ಲಿ ಇಟ್ಕೊಂಡು ಸಮಾಧಿ ಮುಂದೆ ಹೋಗಿ ಹತ್ತು ಕರೆದು ಅದನ್ನ ಪ್ರಪಂಚಕ್ಕೆ ತೋರ್ಸ್ಕೊಳ್ಳೋ ಅಂತ ಅವಶ್ಯಕತೆ ನನ್ಗಿರ್ಲಿಲ್ಲ. ನನ್ನ ಜೀವನನ ನಾನು ಇನ್ನೊಬ್ರಿಗೆ ಹೊರೆ ಆಗಿರ್ಬಾರ್ದು, ನನ್ನ ಒಂದು ಅಸ್ತಿತ್ವ ಇಲ್ಲಿಗೆ ಮುಗಿಬಾರ್ದು ಅನ್ನೋ ಒಂದೇ ಒಂದು ಕಾರಣದಿಂದ ನಾನು ಓದ್ಲಿಕ್ಕೆ ಅಂತ ನಾನು ಮುಂದಿನ ನಡೆ ನಾನು ಸ್ವೀಕಾರ ಮಾಡಿದೆ. ಸೊ ನಾನು ಸಮಾಧಿಗೆ 1 ವರ್ಷದ ಆದ್ಮೇಲೆ ಸಮಾಧಿಗೆ ಹೋಗಿ ಪೂಜೆ ಮಾಡುವಷ್ಟು ಶಕ್ತಿ ನನ್ನೊಳಗಡೆ ಉಳಿದಿರ್ಲಿಲ್ಲ. ಡಿ.ಕೆ. ರವಿ ಮರಣ ನಂತರ ಬಂದ ಹಣ ಎಷ್ಟು? ಆ ಹಣ ಏನ್ ಮಾಡಿದ್ರಿ? ಡಿ.ಕೆ. ರವಿ ಅವರು ನನ್ನನ್ನ ನಾಮಿನಿ ಅಂತ ಮಾಡಿದ್ರು. ಬಿಕಾಸ್ ಐ ವಾಸ್ ಹಿಸ್ ವೈಫ್, ಹಿ ನಾಮಿನೇಟೆಡ್ ಮೀ. ಅವರೆಲ್ಲ ಅಕೌಂಟ್ ಏನ್ ಬರುತ್ತೆ ಅಂತ. ಸೊ ಅವರ ಸಂಬಳದ 3 ಲಕ್ಷ ಏನೋ ಬಂದಿತ್ತು, ಸಂಬಳದಿಂದ ಅಕೌಂಟ್ ಇಂದ 3 ಲಕ್ಷ ಬಂದಿತ್ತು. ಅವ್ರಿಗಿದ್ದ ವ್ಯಕ್ತಿತ್ವಕ್ಕೆ ಅವರ ಎಲ್ಲ ಏನು ಅವ್ರು ತೀರ್ಕೊಂಡ ನಂತರ ಏನ್ ಕಾರ್ಯಗಳು ಮಾಡಿದ್ವಿ, 11 ದಿನದ ಕಾರ್ಯ ಇರ್ಬೋದು, 3 ದಿನದ ಕೆಲವೊಂದು ಖರ್ಚು ವೆಚ್ಚಗಳನ್ನ ಅವ್ರದೇ ದುಡ್ಡಿಂದ ನಾವು ಬರ್ಸಿದ್ವಿ. ಇನ್ನ ಏನು 40 ಲಕ್ಷ ಬಂತು 50 ಲಕ್ಷ ಬಂತು ಅಂತ ಏನು ಜನ ಮಾತಾಡ್ತಾರೆ, ಅದು ಖಂಡಿತವಾಗ್ಲೂ ಯಾವುದೇ 40 ಲಕ್ಷ ಅಥವಾ 50 ಲಕ್ಷ ನಮ್ಗೆ ಯಾವುದೇ ದುಡ್ಡು ಬಂದಿಲ್ಲ. ಅವರ ಪೆನ್ಷನ್ಗೆ ನೀವು ಅಪ್ಲೈ ಮಾಡಿ ಅಂತ ನನಗೆ ಬಂದಿತ್ತು ಲೆಟರು. ನನ್ಗದು ಸರಿ ಅನ್ನಿಸ್ಲಿಲ್ಲ, ಸೊ ನಾನು ಅದನ್ನ ಅಪ್ಲೈ ಮಾಡಲಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರ್ತಿರೋ ಆರೋಪ, ಡಿ.ಕೆ. ರವಿ ತೀರ್ಕೊಂಡ್ಮೇಲೆ ಹತ್ಯೆ ಸೇವೆ ಮಾಡಕ್ ಹೋಗೇ ಇಲ್ಲ, ಇನ್ನು ಕುಸುಮ ಜನರ ಸೇವೆ ಹೇಗೆ ಮಾಡ್ತಾರೆ ಅಂತ. ಈ ಪ್ರಶ್ನೆಗೆ ಉತ್ತರ ಹೇಳ್ಬೇಕಂದ್ರೆ 2 ವರ್ಗದ ಜನಗಳಿರ್ತಾರೆ. ಮೊದಲನೇ ವರ್ಗ ನೈಜ ಸ್ಥಿತಿನ ಅರ್ಥ ಮಾಡ್ಕೊಳ್ಳೋ ಅಂತ ಜನ ಇರ್ತಾರೆ. ಸೊ ಇನ್ನೊಂದು ವರ್ಗ ನಾವ್ ಏನೇ ಮಾತಾಡಿದ್ರು ಬರೀ ವಿರೋಧನೇ ಮಾಡ್ಬೇಕು ಅನ್ನೋ ಒಂದು ವರ್ಗನೂ ಇರತ್ತೆ. ಸೊ ಈ ವಿರೋಧ ಮಾಡ್ಬೇಕು ಅಂತ ಇರೋ ವರ್ಗಕ್ಕೆ ನಾನು ಏನೇ ಹೇಳಿದ್ರು, ಏನೇ ಸಮಜಾಯಿಷಿ ಕೊಟ್ರು, ಏನೇ ಕಾರಣಗಳು ಹೇಳಿದ್ರು ಅವ್ರು ವಿರೋಧ ಮಾಡೋದಂತೂ ನಿಲ್ಸಲ್ಲ. ಸೊ ಅಂತವ್ರಿಗೆ ನಾನು ಯಾವುದೇ ಉತ್ತರ ಕೊಡಕ್ ಹೋಗಲ್ಲ. ಬಟ್ ಈಗೇನು ನೈಜ ಸ್ಥಿತಿನ ಅರ್ಥ ಮಾಡ್ಕೊಂಡು ನನ್ನ ಒಂದು ಸ್ಥಿತಿಯಲ್ಲಿ ಅವರನ್ನ ಅವರು ಇಟ್ಟು ನೋಡೋ ಅಂತ ಜನಗಳಿಗೆ ಈ ಪ್ರಶ್ನೆ ಏನಾದ್ರೂ ಇದ್ರೆ ಅಂತವ್ರಿಗೆ ನನ್ನ ಉತ್ತರ, 11 ದಿನದ ಏನು ಸೂತ್ಕದ ಕಳೆದುಕೊಂಡದ ನಂತರ ಈ ಸಮಯದಲ್ಲೇನೆ ಆಲ್ರೆಡಿ ನನ್ನ ಹತ್ರ ಬಂದು ಜನ ಅದೇ ಕುಟುಂಬದವ್ರು ಅವರೇ ಬಂದು ಎಲ್ಲ ಬಂದು ನನ್ನನ್ನ ಎಷ್ಟು ನೋವು, ಯಾವ ವಿಚಾರವಾಗಿ ಒಂದು ಮಹಿಳೆಗೆ ನೋವು ಆಗತ್ತೆ ಆ ವಿಚಾರವಾಗಿ ನನ್ನನ್ನ ಎಷ್ಟು ಸಾಧ್ಯನೋ ಅಷ್ಟು ನೋವು ಮಾಡಿದ್ದಾರೆ. ಎಲ್ಲದಕ್ಕೂ ನನ್ನನ್ನೇ ಹೊಣೆ, ನಾನೇ ಕಾರಣ, ನಾನೇ ಅವರ ಮಗನ ಸ್ಥಿತಿಗೆ, ಅವರ ಮಗ ಹೋಗಿರೋ ಸ್ಥಿತಿಗೆ ಕಾರಣ ಅಂತ ದೂಷಿಸಿದ್ರು. ಮತ್ತೆ ಅದೇ ನನಗೆ ಮಕ್ಕಳಾಗ್ಲಿಲ್ಲ, ನಿನಗ್ ಮಕ್ಕಳಾಗ್ಲಿಲ್ಲ, ಅದಕ್ಕೆ ಅವನ್ ಸತ್ತ, ನಿನಗ್ ಮಕ್ಳಿದ್ದಿದ್ರೆ ಸಾಯ್ತಿರ್ಲಿಲ್ಲ ಅಂತೆಲ್ಲ ಒಂದು ಯಾವ ವಿಚಾರವಾಗಿ ನಾನು ಹಪಹಪಿಸ್ತಿದ್ದೆ ಮಕ್ಕಳ ವಿಷಯಕ್ಕೆ, ಅದೇ ವಿಚಾರನ ಮತ್ತೆ ನಂಗೆ ಹೇಳಿ ನನ್ನ ಒಂದ್ ರೀತಿ ಅಪರಾಧಿ ಸ್ಥಾನದಲ್ಲಿ ಇಟ್ಟಂತವ್ರಿಗೆ ನಾನು ಯಾವ ಧೈರ್ಯದಿಂದ ಹೋಗಿ ನಾನೇ ಅಪರಾಧಿ ಅಂತ ಹೇಳ್ದವ್ರ ಮುಂದೆ ಹೋಗಿ ಇಲ್ಲ ನಿಮ್ಮನ್ನ ನೋಡ್ಕೊತೀನಿ ನಾನು, ಅಥವಾ
ನಾನೇ ಕೊಲೆಗಾರಿ ಅಂತ ಹೇಳ್ದವ್ರಿಗೆ ಹೋಗ್ಬಿಟ್ಟು ಹೇಗ್ ನೋಡ್ಕೊಳಕ್ ಆಗತ್ತೆ ಅಂತ ನನ್ಗಂತೂ ಅರ್ಥ ಆಗ್ಲಿಲ್ಲ. ಸೊ ನನ್ನ ಸ್ಥಿತಿಲಿ ನೀವ್ ಹೆಣ್ಮಕ್ಳು ಇದ್ದಿದ್ರೆ ನೀವೇನ್ ಮಾಡ್ತಿದ್ರಿ? ನಿಮ್ಮನ್ನ ಕೊಲೆಗಾರರು ನಿಮ್ಮಿಂದಾನೇ ಮಗ ಸತ್ತ ಅಂತ ಹೇಳಿದಾಗ ನೀವ್ ಹೋಗಿ ನಿಮ್ಮ ಅತ್ತೆಯಂದ್ರನ್ನ ನೋಡ್ಕೊತಿದ್ರ? ಅವ್ರನ್ನ ಎದುರಿಸುವಂತ ಧೈರ್ಯ ನಿಮ್ಮಲ್ಲಿ ಇರ್ತಿತ್ತ ಅಂತ ನಾನು ಅವರಿಗೆ ಪ್ರಶ್ನೆ ಮಾಡ್ತೀನಿ. ನನ್ನ ಸ್ಥಿತಿಯಲ್ಲಿ ನಿಮ್ಮನ್ನ, ನಿಮ್ಮ ಮನೆ ಮಗಳನ್ನ ಒಮ್ಮೆ ಇಟ್ಟು ನೋಡಿ, ನಿಮ್ಗೆ ಅದು ಅರ್ಥ ಆಗತ್ತೆ. ಇಷ್ಟೆಲ್ಲ ಆರೋಪಗಳನ್ನ ಮಾಡಿದವರು ಇನ್ನೊಂದು ಆರೋಪ ಮಾಡ್ತಾರೆ, ನೀವು ಅಮೆರಿಕಕ್ಕೆ ಹೋಗಿದ್ದೆ ಲೈಫ್ನ ಎಂಜಾಯ್ ಮಾಡೋದಕ್ಕೆ ಅಂತ. ನನ್ನ ತಂದೆ, ನಾನೇನು 21ಕ್ಕೆ ನನ್ನ ಮದ್ವೆ ಆಗಿತ್ತು. 20 ವರ್ಷಗಳು ನನ್ನ ತಂದೆ ಒಂದು ಪ್ರೊಟೆಕ್ಟೆಡ್ ಒಂದು ಗೂಡ್ ಅಂತ ಏನ್ ಹೇಳ್ತೀವಿ ಆ ರೀತಿ ಸಾಕಿದ್ದು. ಎಲ್ಲದಕ್ಕೂ ನನ್ನ ತಂದೆ ತಾಯಿ ಮೇಲೆ ಡಿಪೆಂಡ್ ಆಗಿತ್ತಂತವಳು. ನಂತರ ಮದ್ವೆ ಆದ್ಮೇಲೆ ಎಲ್ಲದಕ್ಕೂ ಗಂಡನ ಮೇಲೆ ಡಿಪೆಂಡ್ ಆಗಿ ಬರ್ತಾ ಇದ್ದೆ. ಸೊ ಈ 25ನೇ ವಯಸ್ಸಿಗೆ ಗಂಡ ತೀರ್ಕೊಂಡ್ಮೇಲೆ ನನ್ನ ಸ್ಥಿತಿ ಹೆಂಗಿತ್ತು ಅಂದ್ರೆ ಏನ್ ಮಾಡ್ಬೇಕು, ಏನಪ್ಪ ನೆಕ್ಸ್ಟ್ ದಾರಿ ಅಂತಾನು ಗೊತ್ತಿರ್ಲಿಲ್ಲ ನಂಗೆ. ಸೊ ಇದೇ ಸಮಾಜದಲ್ಲಿ ನನ್ನ ಮೇಲೆ ಅಷ್ಟು ಆಪಾದನೆಗಳು, ಅಷ್ಟು ಆರೋಪಗಳು ಎಲ್ಲ ಬರ್ತಿತ್ತು. ದಿನ ಬಂದು ನನ್ನನ್ನ ದೂಷಿಸ್ತಿದ್ರು. ಇನ್ನೂ ಕೆಲವರು ನನ್ನ ಅಯ್ಯೋ ಪಾಪ ಅಂತ ನೋಡ್ತಿದ್ರು. ಇವೆಲ್ಲವನ್ನು ಮೀರಿ ಎಲ್ಲೋ ಒಂದ್ ಕಡೆ ನನ್ ಓದ್ಬೇಕು, ವಿದ್ಯೆನ ಗಳಿಸ್ಕೊಳ್ಳೋಣ ಅಂತ ಅನ್ಕೊಂಡಾಗ ನೀವ್ ಯೋಚನೆ ಮಾಡಿ, 5 ವರ್ಷ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಯಾವ್ದೇ ಒಂದ್ ಹೆಣ್ಮಗ್ಳು ಅನ್ಕೊಂಡಿರಲ್ಲ, ಓಕೆ 5 ವರ್ಷದಲ್ಲಿ ಮದ್ವೆ ಜೀವನ ಮುಗಿದೋಗುತ್ತೆ, ನೆಕ್ಸ್ಟ್ ನನ್ನ ಸ್ವಂತ ಐಡೆಂಟಿಟಿ ಅಥವಾ ನಾನು ಏನೋ ಬೇರೆ ಮಾಡ್ಬೇಕಾಗತ್ತೆ, ಗಂಡನ ಹೊರತುಪಡಿಸಿ ಏನೋ ಮಾಡ್ಬೇಕಾಗಿರತ್ತೆ ಅಂತ ಅನ್ಕೊಂಡಿರಲ್ಲ. ಸೊ ನಾನು 5 ವರ್ಷಗಳ ಕಾಲ ನಾನು ಇಂಜಿನಿಯರಿಂಗ್ ಮುಗಿದ್ಮೇಲೆ ಯಾವುದೇ ಓದಿನಲ್ಲಿ ನಾನು ಏನು ತೊಡಗಿಸ್ಕೊಂಡಿರ್ಲಿಲ್ಲ. ಬಟ್ ಯಾವಾಗ ಇದಾಯ್ತು, ನಾನು ಓದ್ಬೇಕು ಅಂತ ಅಂದಾಗ ಎಷ್ಟು ಪ್ರಯತ್ನ ಪಡ್ಬೇಕು. ಒಂದು GRE ಬರೆಯಕ್ಕಾಗ್ಲಿ, ಒಂದು ಟಾಫೆಲ್ ಏನಿ ಎಕ್ಸಾಮ್ಸ್, ಅಮೆರಿಕಾಲಿ ಒಂದು ಯೂನಿವರ್ಸಿಟಿಗೆ ಅಡ್ಮಿಟ್ ಆಗ್ಬೇಕು ಅಂತಂದ್ರೆ ಎಕ್ಸಾಮ್ಸ್ ಗಳನ್ನ ಕ್ಲಿಯರ್ ಮಾಡ್ಬೇಕು. ಸುಮ್ನೆ ಯಾವ್ದೋ ಹೆಸರಿಗೆ ಅಲ್ಲಿ ಅಡ್ಮಿಷನ್ ಕೊಡಲ್ಲ, ಅಥವಾ ಎಷ್ಟೇ ದುಡ್ಡು ಕೊಟ್ಟರು ಅಡ್ಮಿಷನ್ ಕೊಡಲ್ಲ. ಈ ಎಕ್ಸಾಮ್ಸ್ ಪ್ರಿಪೇರ್ ಆಗಿ ಅದ್ರಲ್ಲಿ ಕ್ಲಿಯರ್ ಮಾಡ್ಕೊಂಡು ವೀಸಾ ತಗೊಂಡು ಅಮೆರಿಕಲ್ ಒಂದು ಯೂನಿವರ್ಸಿಟಿಲಿ ಅಡ್ಮಿಟ್ ತಗೊಂಡು ಹೋಗಿ ಓದ್ಲಿಕ್ಕೆ ಅಂತ ಹೋಗಿ 2 ವರ್ಷದಲ್ಲಿ ನನ್ನ ಯಾವುದೇ ಒಂದು ಸಬ್ಜೆಕ್ಟ್ ಅಲ್ಲಿ A ಗ್ರೇಡ್ ಗಿಂತ ಕಮ್ಮಿ ಬಂದೇ ಇಲ್ಲ. ಸೊ ನನ್ನ 4.0 GPA ಇದೆ, 3.98 ಇಸ್ ಮೈ ಓವರ್ ಆಲ್ GPA. ಲೈಫ್ ಎಂಜಾಯ್ ಮಾಡಕ್ಕೆ ಅಂತ ನಾನು ಅಮೆರಿಕಾಗೆ ಹೋಗಿರ್ಲಿಲ್ಲ. ನನ್ನನ್ನ ಒಂದು ಪ್ರಪಂಚದಲ್ಲಿ ನಾನು ಇಷ್ಟು ಪ್ರೊಟೆಕ್ಟಿವ್ ಆಗಿ ಬೆಳೆದಂತ ಹೆಣ್ಮಗಳಾಗಿ ನಾನೊಬ್ಳೆ ಇವಾಗ ಜೀವನ ನಡೆಸಬೇಕು ಅಂದ್ರೆ ನನ್ಗೆ ಆ ಧೈರ್ಯ ಬೇಕಾಗಿತ್ತು. ಹೋಗಿ ಒಬ್ಳೆ ಬದುಕಿ ತೋರಿಸ್ಬೇಕಿತ್ತು. ಅದಕ್ಕೆ ನಾನು ಅಮೆರಿಕಾ ಚೂಸ್ ಮಾಡ್ಕೊಂಡು ಓದ್ಲಿಕ್ಕೆ ಅಂತ ಹೋಗಿತ್ತು. ನಾನು ಅದ್ರಲ್ಲಿ ಖಂಡಿತವಾಗ್ಲೂ ಯಶಸ್ವಿ ಆಗಿದ್ದೀನಿ ವಿದ್ಯೆಯನ್ನ ಗಳಿಸೋದ್ರಲ್ಲಿ. ಸೊ ಲೈಫ್ ಎಂಜಾಯ್ ಮಾಡಕ್ಕೆ ಅಂತ ಹೋಗಿದ್ದೆ ಅಂತ ಏನ್ ಅನ್ಕೋತಾರಲ್ಲ, ಅವ್ರಿಗೆ ನಾನು ಇಷ್ಟಕ್ಕಿಂತ ಮೇಲೆ ಏನು ಹೇಳಕ್ ಇಷ್ಟಪಡ. ಕೊನೆಯದಾಗಿ, ಸದ್ಯ ಈಗ ನಿಮಗೆ ರಾಜಕಾರಣ, ಜನರ ಮಧ್ಯೆ ಹೋಗ್ತಾ ಇದ್ದೀರಾ, ಅಲ್ಲಿ ನಿಮಗೆ ಒಳ್ಳೊಳ್ಳೆ ರೀತಿಯ ಪ್ರತಿಕ್ರಿಯೆ ಸಿಗ್ತಾ ಇದೆ. ಹಲವು ಸಂದರ್ಭದಲ್ಲಿ ನೀವು ಕಣ್ಣೀರು ಕೂಡ ಆಗ್ತಾ ಇದ್ದೀರಾ. ವಿರೋಧಿಸಬೇಕೆಂಬ ವರ್ಗನೋ, ಏನೋ ಇದರಲ್ಲಿ ಏನೋ ತಪ್ಪು ಕಾಣಿಸ್ತಾ ಇದೆ ಅಂತ ತಿಳ್ಕೊಂಡಿರೋ ವರ್ಗನೋ, ಯಾವ ವರ್ಗನೋ ಗೊತ್ತಿಲ್ಲ, ಸದ್ಯ ನೀವು ಜನಸೇವೆ ಅಂತ ನಾಟಕ ಮಾಡ್ತಿದ್ದೀರಾ ಅನ್ನೋ ಪ್ರಶ್ನೆ ಸಾಮಾಜಿಕ ಜಾಲತಾಣದಲ್ಲಿ ಕಾಣಿಸ್ತಾ ಇದೆ. ನಾನು ಜನಗಳ ಮಧ್ಯೆ ಇವಾಗ ರಾಜಕೀಯ ಪ್ರವೇಶ ಮಾಡಿ ಹೋಗಿದ್ದೀನಿ. ಜನಗಳು ನನ್ನನ್ನ ಸ್ವೀಕರಿಸ್ತಾ ಇರುವಂತ ರೀತಿ ಏನು, ನಾನು 2015ನೇ ಇಸ್ವಿಯಲ್ಲಿ ಒಂದು ಅರ್ಶಿನ ಕುಂಕುಮ ಅಂತ ಏನ್ ಕಳ್ಕೊಂಡೆ, ಅದ ನಂತರ ನನ್ನನ್ನ ಯಾವುದೇ ಶುಭ ಸಮಾರಂಭಗಳಿಗೆ ಕರೀತಾ ಇರ್ಲಿಲ್ಲ. ಕರೆದ್ರೂ ನನ್ನ ಪಕ್ಕದಲ್ಲಿರೋರಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ರು, ಆದ್ರೆ ನನಗೆ ಕೊಡ್ತಾ ಇರ್ಲಿಲ್ಲ. ಈ ಎಲ್ಲಾ ನೋವುಗಳನ್ನು ನಾನು ಅನುಭವಿಸಿದೀನಿ. ಇವಾಗ ಯಾವುದೇ ಒಂದು ಮನೆಗೆ ಹೋದ್ರು, ಯಾವುದೇ ನನ್ನ ಹಿನ್ನೆಲೆಯನ್ನ ನೋಡದೆ ಅವರೇ ಬಂದು ಅರ್ಶಿನ ಕುಂಕುಮ ಕೊಟ್ಟಿ, ಹೂ ಮುಡಿಸಿ, ಈ ಮುಡಿಯನ್ನ ತುಂಬಿ ಕಳಿಸ್ತಿದ್ದಾರೆ.
ನಾನು ಅವರಿಗೆಲ್ಲ ಯಾವಾಗ್ಲೂ ಚಿರಋಣಿಯಾಗಿರ್ತೀನಿ. ನಾನು ಜನಸೇವೆ ಮಾಡ್ಬೇಕು ಅನ್ನೋ ನಾಟಕ ಆಡ್ತಿದ್ದೀನಿ ಅಂತ ಹೇಳೋಂತ ವರ್ಗಕ್ಕೆ ನನಗೆ ಅವಶ್ಯಕತೆ ಅಥವಾ ಅನಿವಾರ್ಯತೆ ಅಥವಾ ಅಗತ್ಯತೆ ಇರ್ಲಿಲ್ಲ ಜನಸೇವೆಗೆ ಬಂದು ಮಾಡ್ಬೇಕು ಅನ್ನೋದು. ಯಾಕಂದ್ರೆ ನಾನೊಂದು ಕಾಲೇಜ್ನಲ್ಲಿ ಪ್ರೊಫೆಸರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಸೊ ಅಲ್ಲಿ ನನ್ನ ಒಂದು ಐಡೆಂಟಿಟಿ, ನನ್ನ ಸ್ಟೂಡೆಂಟ್ಸ್ಗೆ ನಾನು ಯಾರ ಹೆಂಡತಿ ಅನ್ನೋದಂತೂ ಕೊನೆವರೆಗೂ ಗೊತ್ತೇ ಇರ್ಲಿಲ್ಲ. ಅವರು ನನ್ನನ್ನ ಬರೀ ಪ್ರೊಫೆಸರ್ ಕುಸುಮಾ ಅಂತ ಅಷ್ಟೇ ಗೊತ್ತಿತ್ತು. ಒಳ್ಳೆ ಕೆಲಸ ಇತ್ತು, ಒಳ್ಳೆ ಸಂಬಳನೂ ಬರ್ತಾ ಇತ್ತು, ನನ್ನ ಜೀವನ ಅದ್ರಲ್ಲಿ ನಾನು ನಡ್ಸ್ಕೊಂಡು ಹೋಗ್ತಾ ಇದ್ದೆ. ಸೊ ನಾನು ಇವಾಗ ಜನಸೇವೆ ಮಾಡಕ್ಕೆ ಅಂತ ಯಾಕೆ ಬಂದಿದ್ದೀನಿ ಅಂದ್ರೆ ಒಂದು ಒಳ್ಳೆ ಅವಕಾಶ ಸಿಕ್ತು. ನಂತರ ನೊಂದಿರುವಂತ ಸಾವಿರಾರು ಹೆಣ್ಮಕ್ಳಿದ್ದಾರೆ. ನನ್ಗೆ ಅಟ್ಲೀಸ್ಟ್ ಒಂದು ವಿದ್ಯೆ ಇತ್ತು, ನನ್ನದೊಂದು ಕಂಫರ್ಟಬಲ್ ಫ್ಯಾಮಿಲಿ ಕೂಡ ಇತ್ತು. ಅಷ್ಟಿದ್ದು ಕೂಡ ನಾನು ಎಲ್ಲ ನೋವು ಎಲ್ಲ ಆಪಾದನೆಗಳನ್ನ ಅನುಭವಿಸ್ಬೇಕಾಗಿ ಬಂತು. ಸೊ ಇವೆರಡೂ ಇಲ್ಲದೆ ಇರುವಂತ ಸಾವಿರಾರು ಹೆಣ್ಮಕ್ಳು ಎಷ್ಟು ಶೋಷಣೆ ಅನುಭವಿಸ್ತಿದ್ದಾರೆ ಈ ಸಮಾಜದಲ್ಲಿ. ಸೊ ಅವರಿಗೆಲ್ಲರಿಗೂ ನಾನು ಒಂದು ದನಿ ಆಗಿರಬಹುದಲ್ಲ. ಇದೆಲ್ಲ ಅನುಭವಿಸಿರೋದ್ರಿಂದ ಅವ್ರ ಕಷ್ಟಗಳನ್ನ ಅರ್ಥ ಮಾಡ್ಕೊಳ್ಳೋ ಅಂತ ಒಂದು ಶಕ್ತಿ ನನ್ಗೆ ದೇವ್ರು ಕೊಟ್ಟಿದ್ದಾನೆ ಅಂತ ಅನಿಸ್ತು. ಮತ್ತೆ ಜನಗಳ ಸಮಸ್ಯೆಗಳನ್ನ ನಿವಾರಿಸುವಂತ ಒಂದು ಶಕ್ತಿ ನನ್ನ ಒಳಗಡೆ ಇದೆ ಅಂತ ನನ್ಗೆ ಅನ್ಸಿದ್ದಕ್ಕೆ ನಾನು ಜನಸೇವೆ ಅಂತ ಬಂದಿದ್ದೀನಿ. ನಾನು ಯಾರಿಗೋ ನಾಟಕ ಮಾಡಿ ಅಥವಾ ಯಾರನ್ನೋ ಇಂಪ್ರೆಸ್ ಮಾಡ್ಲಿಕ್ಕೆ ಅಂತ ಜನಸೇವೆಗೆ ಬಂದಿಲ್ಲ. ಥ್ಯಾಂಕ್ ಯು, ಆಲ್ ದಿ ಬೆಸ್ಟ್. ನಿಮ್ ಮಕ್ಕಳಾಗ್ಲಿಲ್ಲ, ಅದಕ್ಕೆ ಅವನು ತೀರ್ಕೊಂಡ ಅಂತ ಬಂದು ಹೇಳಿದ್ರು. ನನ್ನ ಒಂದ್ ರೀತಿ ಅಪರಾಧಿ ಸ್ಥಾನದಲ್ಲಿ ಇಟ್ಟಂತವ್ರಿಗೆ ನಾನು ಯಾವ ಧೈರ್ಯದಿಂದ ಹೋಗಿ ನಾನೇ ಅಪರಾಧಿ ಅಂತ ಹೇಳ್ದವ್ರ ಮುಂದೆ ಹೋಗಿ ಇಲ್ಲ ನಿಮ್ಮನ್ನ ನೋಡ್ಕೊತೀನಿ, ನಾನು ನನ್ನನ್ನ ಯಾವುದೇ ಶುಭ ಸಮಾರಂಭಗಳಿಗೆ ಕರೀತಾ ಇರ್ಲಿಲ್ಲ. ಕರೆದ್ರುನು ನನ್ನ ಪಕ್ಕದಲ್ಲಿರೋರಿಗೆ ಅರ್ಶಿನ ಕುಂಕುಮ ಕೊಡ್ತಾ ಇದ್ರು, ಆದ್ರೆ ನನಗೆ ಕೊಡ್ತಾ ಇರ್ಲಿಲ್ಲ. ಈ ಎಲ್ಲಾ ನೋವುಗಳು ಒಬ್ಬ ಗಂಡಸಿಗೆ ಗರ್ವ ಇರತ್ತೆ, ನಾನೇನಕ್ಕೆ ಹಾಸ್ಪಿಟಲ್ಗೆ ಬರ್ಬೇಕು, ನಾನ್ ಕರೆಕ್ಟ್ ಆಗಿದ್ದೀನಿ, ಇವೆಲ್ಲವನ್ನು ಅನುಭವಿಸಿದ್ದೀನಿ. ಅವ್ರನ್ನ ಒಂದ್ಸತಿ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು ಅಂದ್ರೆ ಕೈ ಕಾಲು ಹಿಡಿದು ಕರ್ಕೊಂಡು ಹೋಗ್ಬೇಕಿತ್ತು. ನಾನು ಟ್ರೈ ಟು ಸೂಸೈಡ್ ಮಾಡ್ಕೊಳಕ್ ಟ್ರೈ ಮಾಡಿದೆ ನಾನು ಈ ಎಲ್ಲ ಇನ್ಸಿಡೆಂಟ್ಸ್ ಆದ್ಮೇಲೆ.